ಒಟ್ಟಿಗೆ ಸೇರಿ ಆನಂದವಾಗಿದ್ದೀರಲ್ಲ. ಸ್ವಲ್ಪನಾ ಅಮ್ಮ, ನೀವು ಹೋಗಿ ಮನೇಲಿ ಕೆಲಸ ನೋಡ್ಕೊಳ್ಳಿ. ಸರಿ ಅಪ್ಪ, ನಿಮ್ಗೊಂದು ಮಾತು ತಿಳಿಸ್ತೆ. ನಾವು ನಿರ್ಧಾರಕ್ಕೆ ಬಂದಿದ್ದೀನಿ. ಅದೇನು ಅಂದರೆ ಸೀತಾ ಕಲ್ಪನ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ನೀವು ಜವಾಬ್ದಾರಿಯಿಂದ ನಿಂತು ಅವ್ರ ತಲೆ ಮೇಲೆ ಅಕ್ಕಿ ಕಾಳು ಹಾಕೋ ಜವಾಬ್ದಾರಿ. ಮದುವೆನಾರ ಮಾಡು, ಸ್ಥಿತಿನಾರ ಮಾಡು. ನನಗೆ ಬೇಕಾಗಿರೋದು ಖರ್ಚು ಹಣ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ ಮದುವೆ ಮಾಡಕ್ ಬಿಡೋದಿಲ್ಲ. ಮಾಡೋದಕ್ಕೆ ಹಣ ಎಲ್ಲಿಂದ ತರಲಿ ಅಂತ ನಾ ಯೋಚನೆ ಮಾಡ್ತಾ ಇದ್ದೀರ. ಖರ್ಚಿಗೆ ಹಣ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಮನ್ಸಾದ್ರು ಹೇಗ್ ಬರ್ತಪ್ಪ ನಿಮ್ಗೆ ಹಣ ಕೇಳೋದು? ಹಣ ಕೊಡೋ ಅಂದ್ರೆ ಏನಂತ ಹೇಳ್ತೀಯೇನೋ? ನೀನ್ ಯಾರೋ ಮದುವೆ ಮಾಡು ಅಂತ ಹೇಳಿದವರು ನೋಡು, ಅವ್ರಿಗೆ ಇವಾಗಲೇ ಮದುವೆ ಬೇಡ. ಒಂದು ವೇಳೆ ಬಲವಂತವಾಗಿ ಮದುವೆ ಮಾಡಿದ್ರೆ ನಾನು ಈ ಮದುವೆ ಖಂಡಿತ ಬರೋದಿಲ್ಲ. ಹೇಗೆ ಮಾಡ್ತೀಯ ನಾನು ನೋಡ್ತೀನಿ. ಅದೇನ್ ಮಾಡ್ತೀಯ ಮಾಡಿಯಪ್ಪ, ನನ್ನ ಹತ್ರ ಒಂದು ಬಿಡಿಗಾಸು ಇಲ್ಲ. ಹಾಗಾದ್ರೆ ನೀನು ಹಣ ಕೊಡಲ್ಲ. ಪ್ರಸಾದ, ನಿನ್ನ ಹತ್ರ ಹೇಗೆ ಹಣ ವಸೂಲಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಈ ಮದುವೆಯ ಅದೇಗ್ ಮಾಡ್ತೀಯೋ ನಾನು ನೋಡ್ತೀನಿ. ಅಮ್ಮ, ನೋಡಿದ್ಯೇನಮ್ಮ ಅಪ್ಪನ್ನ? ನಾನೊಂದು ಬಗೆದರೆ ಇನ್ನೊಂದು ಬಗೆ ಇತ್ತು ಅನ್ನೋ ಹಾಗೆ ಸದಾಗತೆಯ ಪ್ರಯತ್ನ ಪಟ್ಟು ನನ್ನ ತಂಗಿನ ಮದುವೆ ಮಾಡಬೇಕು ಎಂಬ ಆಸೆ ಅಭಿಲಾಷೆ ನನ್ನಲ್ಲಿದೆ. ಅಪ್ಪ ನನ್ನ ಉತ್ಸವಕ್ಕೆ ತಣ್ಣೀರ್ತಾ ಇದ್ದಾರಮ್ಮ, ತಣ್ಣೀರ್ತಾ ಇದ್ದಾರೆ. ಆದ್ರೆ ಸತಗತ ಪ್ರಯತ್ನ ಪಟ್ಟು ನನ್ನ ತಂಗಿ ಮದುವೆ ಮಾಡೇ ಮಾಡ್ತೀನಿ. ನಾನು ಮಾತ್ರ ಯಾರಿಗೂ ಹೆದರೋದಿಲ್ಲ. ನಮ್ಮ ಸಂಸಾರದ ಸಂಗಮವನ್ನ ನಾನು ಏನ್ ಮಾಡ್ಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಅಮ್ಮ, ಮುತ್ತೈದೆಯಾಗಿ ಸತ್ತು ಸ್ವರ್ಗದಲ್ಲಿಲ್ಲ ನೀನೇ ನನಗೆ ದಾರಿ ತೋರ್ಸ್ಬೇಕಮ್ಮ, ದಾರಿ ನೀಯೇನೇ ಮಾಡು ಹೆದರುವನೇನು, ಬಾಳುವೆನು ನೋಡು ಬದುಕುವೆನು ನೋಡು, ಬಾಳುವೆನು ನೋಡು ಬದುಕುವೆನು ನೋಡು. ನೀಯೇನೇ ಮಾಡು ಹೆದರುವನೇನು, ಬಾಳುವೆನು ನೋಡು ಬದುಕುವೆನು ನೋಡು, ಬಾಳುವೆನು ನೋಡು ಬದುಕುವೆನು.